ಹಾಯ್ ಹಲೋ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಲ್ರಿಗೂ ಕೂಡ ಈ ಬೀಜಗಣಿತದ ಒಂದು ಪಾಠವಾಗಿರ್ತಕ್ಕಂಥ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥ ಒಂದು ಪಾಠಕ್ಕೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅಭ್ಯಾಸ 3.5 ಎಲ್ಲ ಲೆಕ್ಕಗಳನ್ನು ಮಾಡಿದ್ವಿ. ಓರೆ ಗುಣಾಕಾರ ವಿಧಾನದ ಸಹಾಯದಿಂದ ಕೆಲವೊಂದಿಷ್ಟು ಲೆಕ್ಕಗಳು, ಹಾಗೆಯೇ ವರ್ಜಿಸುವ ವಿಧಾನದಿಂದ ಒಂದಿಷ್ಟು ಲೆಕ್ಕಗಳನ್ನು ಮಾಡಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ಈಗ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ಏನು ಅಂತಂದರೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನಾಗಿ ಸಂಕ್ಷೇಪಿಸಬಹುದಾದ ಸಮೀಕರಣಗಳು. ಅಲ್ಲಿ ರೇಖಾತ್ಮಕವಲ್ಲದ ಕೆಲವಾರು ಭಿನ್ನರಾಶಿ ರೂಪದ ಸಮೀಕರಣಗಳನ್ನು ಕೊಟ್ಟಿರ್ತಾರೆ. ಅವುಗಳನ್ನು ಸೂಕ್ತವಾದ ಆದೇಶಿಸುವಿಕೆಯಿಂದ ರೇಖಾತ್ಮಕ ರೂಪಕ್ಕೆ ತಗೊಂಬಂದ್ಬಿಟ್ಟು ಅವುಗಳನ್ನ ಸಂಕ್ಷೇಪಿಸಿ ಆಮೇಲೆ ನಮ್ಮ ಯೂಶುವಲ್ ಮೆಥಡ್ ಏನಿದಾವೆ, ಓರೆ ಗುಣಾಕಾರ, ವರ್ಜಿಸುವ ವಿಧಾನ, ಆದೇಶ ವಿಧಾನದ ಮೂಲಕ ಲೆಕ್ಕಗಳನ್ನು ಬಿಡಿಸ್ಕೊಂಡು ಹೋಗ್ತಾ ಇದ್ವಿ. ಅವುಗಳಿಗೆ ಸಂಬಂಧಪಟ್ಟಂಗೆ ಕೆಲವರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆ ಲೆಕ್ಕಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಕಲ್ತ್ಕೊಳ್ರಿ ಪುಸ್ತಕದಲ್ಲಿ ಇರೋ ಹಾಗೆ. ನಾವು ಏನು ಮಾಡೋಣ ಅಂತಂದರೆ, ಇಲ್ಲಿ AX + BY + C ರೂಪಕ್ಕೆ ತಗೊಂಬರ್ಬೇಕಾದ್ರೆ ಇಲ್ಲಿ X ಚರಾಕ್ಷರಗಳಿದ್ದಾವೆ. ಆ X ಚರಾಕ್ಷರಗಳಿಗೆ ಬಿಟ್ಬಿಟ್ಟು ಬೇರೆ A ಇಂದ Z ವರೆಗೂ ಇರ್ತಕ್ಕಂಥ XY ಬಿಟ್ಬಿಟ್ಟು ಉಳಿದಿರ್ತಕ್ಕಂಥ ಯಾವುದೇ ಚರಾಕ್ಷರಗಳನ್ನು ಕೂಡ ನಾವಿಲ್ಲಿ ಆದೇಶ ಮಾಡಿಕೊಂಡು ನಾವು ಲೆಕ್ಕಾಚಾರ ಮಾಡತಕ್ಕನಾಗಿದೆ. ಸರಿನಾ? ನಾನಿಲ್ಲಿ ಉದಾಹರಣೆ ಲೆಕ್ಕ ತೆಗೆದುಕೊಳ್ತಾ ಇಲ್ಲ, ಆದರೆ ಇಲ್ಲಿ ಅಭ್ಯಾಸ 3.6 ಹೋಗ್ತಾ ಇದ್ದೀನಿ ಡೈರೆಕ್ಟಾಗಿ. ಉದಾಹರಣೆ ಲೆಕ್ಕಗಳನ್ನು ನೀವು ಗಮನಿಸಿ, ಪುಸ್ತಕದಲ್ಲಿ ಅವರು ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ, ಲೆಕ್ಕಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಏನು ಮಾಡೋಣ ಅಂತಂದರೆ, ಇಲ್ಲಿ ಡೈರೆಕ್ಟಾಗಿ ಅಭ್ಯಾಸದಲ್ಲಿ ಇನ್ನೂ ವೆರೈಟಿ ಪ್ರಾಬ್ಲಮ್ಸ್ಗಳಿದ್ದಾವೆ. ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ರೂಪದ ಲೆಕ್ಕಗಳನ್ನು ಯಾವ ರೀತಿಯಾಗಿ ರೇಖಾತ್ಮಕ ಸಮೀಕರಣಗಳ ಜೋಡಿಯಾಗಿ ಸಂಕ್ಷೇಪಿಸಿ ನಾವು ಯಾವ ರೀತಿ ಬಿಡಿಸ್ತೀವಿ ಅನ್ನೋದನ್ನು ಗಮನಿಸ್ಕೊಳ್ಳೋಣ ಅಂತ. ಅಭ್ಯಾಸ 3.6 ಕೆಳಗಿನ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನಾಗಿ ಸಂಕ್ಷೇಪಿಸುವ ಮೂಲಕ ಬಿಡಿಸಿ. ಇದೇ ರೀತಿಯಾಗಿ ಕೊಡ್ತಾರೆ. ಕೆಳಗಿನ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನಾಗಿ ಸಂಕ್ಷೇಪಿಸುವ ಮೂಲಕ ಬಿಡಿಸಿ. ಮೊದಲನೇ ಲೆಕ್ಕ ನೋಡಿ, ಅಭ್ಯಾಸ 3.6. ಫಸ್ಟ್ ಪ್ರಾಬ್ಲಮ್ ಕಾಣಿಸ್ತಿದೆಯಲ್ಲ? ಓಕೆ, 1/2x + 1/3y = 2. ಹಾಗೇನೆ 1/3x + 1/2y = 13/6. ಫಸ್ಟ್ ನಾವು ಏನು ಮಾಡಬೇಕು ಇಲ್ಲಿ ಅಂತ ಅಂದರೆ, ಇದನ್ನ ಬೇಕಾದರೆ ಇಲ್ಲೇ ಬರ್ಕೊಂಬಿಡೋಣ. ಮತ್ತು 1/3x + 1/2y = 13/6 ಈ ರೀತಿ ಬರ್ಕೊಂಡು ನೀವಿಲ್ಲಿ ಫಸ್ಟ್ ಗಮನಿಸ್ಕೊಳ್ಬೇಕು, X ಚರಾಕ್ಷರಗಳನ್ನು ಬೇರೆ ಬೇರೆ ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಳ್ತೀರಿ? ದಟ್ ಇಂಪ್ಲಾಯ್ಸ್ 1/2 × 1/x + 1/3 × 1/y = 2. ಕರೆಕ್ಟಾ? ಹಾಗೆ ಇಲ್ಲಿ 1/3 × 1/x + 1/2 × 1/y = 13/6. ಸರಿನಾ? ಈಗೇನು ಮಾಡ್ತೀರಿ, ಇಲ್ಲಿ ನಾವು ಯಾವ ರೀತಿ ಆದೇಶ ಮಾಡಬೇಕು ಅಂತಂದರೆ, ಈ ರೀತಿ ಇದ್ದಾಗ 1/x ಅನ್ನು A ಆಗಿ 1/y ಅನ್ನು B ಆಗಿ ಆದೇಶ ಮಾಡ್ಕೊಳ್ಬೇಕು. ಸೇಮ್ ಟೈಪ್ ಆಫ್ ಇದರಲ್ಲಿ ಬಿಡಿಸ್ಕೊಳ್ಬೇಕು. ನಾವು ಭಾಗ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ, ಗುಣಿಸಿರೋದು ಮತ್ತು ಸೇಮ್ ಬರಬೇಕು. 1 × 1 2 × x 2x, 1 × 1 3 × y 3y. ಇಲ್ಲೂ ಕೂಡ ಅಷ್ಟೇ, 1 × 1 3 × x 3x, 1 × 1 2 × y 2y 13/6. ಇಲ್ಲೇನು ಮಾಡ್ತಾ ಇದ್ದೀವಿ, 1/x 1/x ಕಾಮನ್ ಆಗಿದೆ, 1/y 1/y ಕಾಮನ್ ಆಗಿದೆ. ನಾವಿಲ್ಲಿ ಆದೇಶ ಮಾಡ್ಕೊಳ್ತಾ ಇದ್ದೀವಿ, ಅಂದರೆ ಸಂಕ್ಷೇಪಿಸ್ಬೇಕಲ್ವಾ? ಹಾಗಾಗಿ ನಾವೇನು ಮಾಡ್ಕೊಳ್ತಾ ಇದ್ದೀವಿ, 1/x ಇರೋ ಜಾಗದಲ್ಲಿ A ಅಂತ ತೆಗೆದುಕೊಳ್ತಾ ಇದ್ದೇನೆ. ನೀವು ABCDMNOP PQ ST ಏನು ಬೇಕಾದ್ರೂ ತಗೋಬೋದು. ಅದು XY ಬಿಟ್ಬಿಟ್ಟು ತಗೊಳ್ರಿ, XY ಆಲ್ರೆಡಿ ಇದೆ ಹಾಗಾಗಿ. ಸರಿನಾ? ಈಗೇನು ಮಾಡ್ತೀರಿ, ಈ ಇಕ್ವೇಷನ್ಸ್ಗಳು ಏನಾದವು ಇಲ್ಲಿ? 1/2 A + 1/3 B = 2. ಹಾಗೇನೆ 1/3 A + 1/2 B = 13/6. 2 3 ಲಾಸ 6, 2 3 ಲಾಸ 6. ಹಾಗಾಗಿ ಇಡೀ ಇಕ್ವೇಷನ್ ಅನ್ನ 6 ಗುಣಿಸಿ.
ಆರಿದ್ದ ಗುಣಿಸಿ, ಅವಾಗ ಛೇದ ಹೋಗ್ಬಿಡುತ್ತಾ, ಕರೆಕ್ಟಾ? ಆರಿದ್ದ ಗುಣಿಸಿದಾಗ, 6ರಿಂದ ಗುಣಿಸಿದಾಗ ದಟ್ ಇಂಪ್ಲಾಯ್ಸ್ 1/2 ಇಂಟು ಎ ಇಂಟು 6 ಪ್ಲಸ್ 1/3 ಇಂಟು ಬಿ ಇಂಟು 6 2 ಇಂಟು 6, ಕರೆಕ್ಟಾ? ಅದೇ ರೀತಿಯಾಗಿ 1/3 ಎ ಇಂಟು 6 ಪ್ಲಸ್ 1/2 ಬಿ ಇಂಟು 6 13/6 ಇಂಟು 6, ಕರೆಕ್ಟಾ? 2 1 2 3 3 1 3 2 6 1 6 1 2 1 2 3 3 1 3 2. ಈಗ ಬಿಡಿಸ್ಕೊಡಿ ಇವಾಗ. ಹಾಂ, 3 ಇಂಟು ಎ 3a ಪ್ಲಸ್ 2 ಇಂಟು ಬಿ 2b ಇಸ್ ಈಕ್ವಲ್ ಟು 12. ಇದು ಇಕ್ವೇಷನ್ ನಂಬರ್ 1. ಅದೇ ರೀತಿಯಾಗಿ 2 1 2a ಪ್ಲಸ್ 3b ಇಸ್ ಈಕ್ವಲ್ ಟು 13, ಇಕ್ವೇಷನ್ ನಂಬರ್ 2. ನೋಡಿ, ಇಕ್ವೇಷನ್ ಸಿಕ್ಕು. ಇವಾಗ ಈ ಇಕ್ವೇಷನ್ಸ್ಗಳನ್ನು ನಾವು ಹೊಡೆದಾಕಬೇಕು. ಏನಾದರೂ ಹೊಡೆದಾಕಿ, ಬಿ ಏನಾದರೂ ಹೊಡೆದಾಕಿ, ಅವಾಗ ಏನು ಮಾಡ್ತೀರಿ? ಇಲ್ಲಿ ಮೊದಲನೇ ಇಕ್ವೇಷನನ್ನು ಎ ಹೊಡೆದಾಕಬೇಕು ಅಂದರೆ 2ರಿಂದ ಇದನ್ನು 3ರಿಂದ ಗುಣಿಸ್ಕೊಳ್ರಿ. ದಟ್ ಇಂಪ್ಲಾಯ್ಸ್ 3 2 6a ಪ್ಲಸ್ 2 2 4b 12 24. ಅದೇ ರೀತಿಯಾಗಿ ಇಲ್ಲಿ 2 3 6a ಪ್ಲಸ್ 3 3 9b ಇಸ್ ಈಕ್ವಲ್ ಟು 13 3 39. ಕಳೆದಾಗ ಮೈನಸ್ 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 -6 ಪ್ಲಸ್ 6 ಗೆಟ್ಸ್ ಕ್ಯಾನ್ಸಲ್. -9ರಲ್ಲಿ 4 ಹೋಯ್ತು ಅಂತಂದರೆ -5b, -39ರಲ್ಲಿ 24 ಹೋಯ್ತು ಅಂತಂದರೆ -9ರಲ್ಲಿ 4 ಹೋಯ್ತು ಅಂದರೆ 5 15. ಮೈನಸ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್. ಅದರಿಂದ ಬಿ ಇಸ್ ಈಕ್ವಲ್ ಟು 15/5 5 1 5 3. ಅದರಿಂದ ಬಿ ಇಸ್ ಈಕ್ವಲ್ ಟು 3. ಬಿ ಇಸ್ ಈಕ್ವಲ್ ಟು 3. ಬಿ ಇಸ್ ಈಕ್ವಲ್ ಟು 3ಅನ್ನು ಸಮೀಕರಣ ಒಂದಕ್ಕೆ ಹಾಕ್ಬೇಡ, ಆದೇಶಿಸಿದಾಗ ಏನಾಯ್ತು? 3a ಪ್ಲಸ್ 2b ಇಸ್ ಈಕ್ವಲ್ ಟು 12. 3a ಪ್ಲಸ್ 2 ಇಂಟು 3 ಇಸ್ ಈಕ್ವಲ್ ಟು 12. 3a 2 3 6 ಇಸ್ ಈಕ್ವಲ್ ಟು 12. ಇಲ್ಲಿ ಮಾಡೋಣ. ಹಾಂ, 3a ಇಸ್ ಈಕ್ವಲ್ ಟು 12 ಮೈನಸ್ 6. 3a 12ರಲ್ಲಿ 6 ಇತ್ತು ಅಂದರೆ 6. ಅದರಿಂದ ಎ ಇಸ್ ಈಕ್ವಲ್ ಟು 6 ಡಿವೈಡ್ ಬೈ 3 3 1 3 2 ಎ ಇಸ್ ಈಕ್ವಲ್ ಟು 2. ಇಲ್ಲಿಗೆ ಮುಗ್ದಿಲ್ಲ, ಇನ್ನು ಇಲ್ಲಿಗೆ ಮುಗ್ದಿಲ್ಲ, ಸರಿನಾ? ಈಗೇನು ಮಾಡ್ತೀರಿ? ಇಲ್ಲಿ ಎ ಅಂದರೆ ಬೇರೆ ಇದೆ, ಬಿ ಅಂದರೆ ಬೇರೆ ಇದೆ. ಎ ಅಂತಂದರೆ 1/x ಇದೆ ಮತ್ತು ಬಿ ಅಂತಂದರೆ 1/y ಇದೆ. ಕಾಣಿಸ್ತಾ ಇದೆಯಾ ಅಲ್ಲಿ? ಎಸ್, ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ಕಡೆ ಅಡ್ಜಸ್ಟ್ ಮಾಡಿ ಬರಿತಾ ಇದ್ದೀನಿ. ಎಸ್, ಇಲ್ಲಿ ಎ ಅಂತಂದರೆ 2 ಇಸ್ ಈಕ್ವಲ್ ಟು 1/x ಮತ್ತು ಬಿ ಅಂತಂದರೆ 3 1/y. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓರೆ ಗುಣಾಕಾರ ಮಾಡಿದಾಗ 2x ಇಸ್ ಈಕ್ವಲ್ ಟು 1. ಆದ್ದರಿಂದ x ಇಸ್ ಈಕ್ವಲ್ ಟು 1/2. ಹಾಗೇನೆ ಇಲ್ಲಿ 3y ಇಸ್ ಈಕ್ವಲ್ ಟು 1. ಆದ್ದರಿಂದ y ಇಸ್ ಈಕ್ವಲ್ ಟು 1/3. ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿ ಈ ರೀತಿಯಾಗಿ x ನ ಬೆಲೆ 1/2, y ನ ಬೆಲೆ 1/3. ಈ ರೀತಿಯಾಗಿ ಲೆಕ್ಕ ಮಾಡ್ತೀವಿ. ನೋಡಿ ಯಾವ ರೀತಿಯಾಗಿ ಲೆಕ್ಕ ಬಿಡಿಸ್ಕೊಳ್ತಾ ಹೋಗ್ತೀವಿ ಅಂತ. ಇಲ್ಲಿ ಭಿನ್ನರಾಶಿ ರೂಪದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನು ನಾವು ನೀಟಾಗಿ ಅದನ್ನು ಬೇರೆ ಚರಾಕ್ಷರಕ್ಕೆ ಆದೇಶ ಮಾಡಿಕೊಂಡು ಅದನ್ನು ಬಿಡಿಸ್ಕೊಳ್ತಾ ಸೇಮ್ ನಾವು ಇಲ್ಲಿವರೆಗೆ ಯಾವ ಮೆಥಡ್ಸನ್ನು ಯೂಸ್ ಮಾಡಿದ್ದೀವಿ ಅದೇ ಮೆಥಡ್ಸನ್ನು ಯೂಸ್ ಮಾಡಿಕೊಂಡು ವರ್ಜಿಸುವ ವಿಧಾನದ ಮೂಲಕ ಬಿ ನ ಬೆಲೆ ಮತ್ತು ಎ ನ ಬೆಲೆ ಕಂಡುಹಿಡ್ಕೊಂಡು ತದನಂತರ ನಾವು ಎ ಅಂದರೆ ಏನು 1/x ಅಂತ ತೆಗೆದುಕೊಂಡಿದ್ದೀವಿ, ಬಿ ಅಂದರೆ ಏನು 1/y ಅಂತ ತೆಗೆದುಕೊಂಡಿದ್ದೀವಿ. ಅಲ್ಲಿ ಅವುಗಳಿಗೆ ಆದೇಶ ಮಾಡಿ ನೋಡಿದಾಗ ಅಲ್ಲಿ ಏನಾಯಿತು? x ನ ಬೆಲೆ x ನ ಬೆಲೆ 1/2 ಬರ್ತಾ ಇದೆ, y ನ ಬೆಲೆ 1/3 ಬರ್ತಾ ಇದೆ. ಈ ರೀತಿಯಾಗಿ ಸಂಕ್ಷೇಪಿಸಿದಾಗ ಸರಿನಾ? ಯಾರಿಗಾದ್ರೂ ಡೌಟ್ ಇದೆಯಾ? ನೋಡ್ಕೊಳ್ಳಿ ಒಂದ್ಸರಿ. ಇನ್ನು ಎರಡನೇ ಲೆಕ್ಕ, ಅಲ್ಲಿ √x ಕೊಟ್ಬಿಟ್ಟಿದ್ದಾನೆ. ಅಲ್ಲಿ 1/√x ಅಂತ ತಗೋಬೇಕು. 1/√x ಇಸ್ ಈಕ್ವಲ್ ಟು ಎ,
1/√y = b ಅಂತ ತೆಗೆದುಕೊಂಡು ನೀವು ಸಾಲ್ವ್ ಮಾಡಿದರೆ ಲೆಕ್ಕ ಈಸಿಯಾಗಿ ಸಾಲ್ವ್ ಆಗುತ್ತೆ. ಅವಾಗ ಅಲ್ಲಿ ಸ್ಕ್ವೇರ್ ರೂಟನ್ನು ಆ ಕಡೆ ಕಳಿಸಿದಾಗ ನಿಮಗೆ ಅಲ್ಲಿ ವರ್ಗವಾಗಿ ಚೇಂಜ್ ಆಗುತ್ತೆ. ಸರಿನಾ? ಎರಡನೇ ಲೆಕ್ಕ ನೀವು ಮಾಡ್ಕೊಳ್ಳಿ ಮನೇಲಿ. ಇನ್ನು ಮೂರನೇ ಲೆಕ್ಕನೂ ಕೂಡ ಹಾಗೆ ಇದೆ, ಸೇಮ್. ಒಂದನ್ನು ಮಾತ್ರ ಟ್ರಾನ್ಸ್ಫರ್ ಮಾಡಿ ಸಾಕು ನೀವು. 1/x 4 × 1/x ಅಂತ ತೆಗೆದುಕೊಂಡ್ರೆ ಸಾಕು. ಇನ್ನು y ನ b ಅಂತ ತಗೊಂಡ್ಬಿಡಿ, ಅಲ್ಲೂ ಲೆಕ್ಕ ಸಾಲ್ವ್ ಆಗಿ ಹೋಗ್ಬಿಡುತ್ತೆ. ಇನ್ನು ನಾಲ್ಕನೇ ಲೆಕ್ಕ ಉದಾಹರಣೆ ನಂಬರ್ 2 ನಿಮ್ಮ ಬುಕ್ಕಲ್ಲಿ, ಉದಾಹರಣೆ ನಂಬರ್ 2. ನಾವು ಡೈರೆಕ್ಟಾಗಿ 5ನೇ ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ. 5ನೇ ಲೆಕ್ಕ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಲೆಕ್ಕ ಅರ್ಥ ಆಯಿತು ಅಂದರೆ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಎರಡನೇ ಲೆಕ್ಕ ಮಾಡ್ಬೋದು. √x ಇದೆ, ಇಲ್ಲಿ 1/x ಗೆ ಬದಲಾಗಿ 1/√x ಅಂತ ತೆಗೆದುಕೊಳ್ರಿ, ನಿಮ್ಗೆ ಈಸಿಯಾಗಿ ಲೆಕ್ಕ ಸಾಲ್ವ್ ಆಗುತ್ತೆ. ಸರಿನಾ? ಹಾಗೆ ಮೂರನೇ ಲೆಕ್ಕ ಏನಿಲ್ಲ, ಒಂದನ್ನು ಚೇಂಜ್ ಮಾಡ್ಕೊಂಡ್ರೆ ಸಾಕು. 4 × 1/x ಅಂತ ಮಾಡ್ಕೊಳ್ರಿ, ಅಲ್ಲಿ 1/x ನ a ಅಂತ ತೆಗೆದುಕೊಳ್ರಿ, y ನ b ಅಂತ ತೆಗೆದುಕೊಳ್ರಿ, ಅಲ್ಲೂ ಕೂಡ ಸಾಲ್ವ್ ಆಗಿ ಹೋಗುತ್ತೆ. ಸೀದಾ ನಾನು 5ನೇ ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ. 7x - 2y / xy ಅಂತೇಳಿದೆ. ಆ ಲೆಕ್ಕ ಕೊಡೋಣ. ಸ್ವಲ್ಪ ಡಿಫ್ರೆಂಟ್ ಆಗಿರೋ ಲೆಕ್ಕಗಳನ್ನು ಮಾಡೋಣ, ಕಾಮನ್ ಆಗಿರೋ ಲೆಕ್ಕಗಳನ್ನ ಬಿಟ್ಬಿಟ್ಟು ಮೂರನೇ ಲೆಕ್ಕ. ಇನ್ನು ನಾಲ್ಕನೇ ಲೆಕ್ಕ, ನಿಮಗೆ 4ನೇ ಲೆಕ್ಕದ ಬಗ್ಗೆ ಅರಿವಿರಲಿ. 4ನೇ ಲೆಕ್ಕ ನಿಮ್ಮ ಪುಸ್ತಕದಲ್ಲಿನ 2ನೇ ಲೆಕ್ಕ. 4ನೇ ಲೆಕ್ಕ ಮತ್ತೆ ಪುಸ್ತಕದಲ್ಲಿರೋ 2ನೇ ಉದಾಹರಣೆ ಲೆಕ್ಕ ಸೇಮ್ ಇದೆ, ಗಮನಿಸ್ಕೊಳ್ಳಿ. ಹಾಗಾಗಿ ಆ ಲೆಕ್ಕವನ್ನು ನಾನು ಬಿಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದು 2 ಲೆಕ್ಕ. ನಾನು ಮೆಥಡ್ ಹೇಳಿದ್ದೀನಿ, ಆ ಮೆಥಡ್ಗಳನ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ. 1/√x ಅಂತ ತೆಗೆದುಕೊಳ್ರಿ, 1/√x = a ಅಂತ ತೆಗೆದುಕೊಳ್ರಿ, 1/√y = b ಅಂತ ತೆಗೆದುಕೊಂಡು ಲೆಕ್ಕವನ್ನು ಮಾಡಿ. ಅದು 2ನೇ ಲೆಕ್ಕ. ಹಾಗೇನೆ ಮೂರನೇ ಲೆಕ್ಕ ಬಹಳ ಸುಲಭ ಇದೆ. 4/x ಇದೆಯಲ್ವಾ, 4 × 1/x ಅಂತ ಮಾಡ್ಕೊಳ್ರಿ, -3 + 3y ಇದೆ, ಅಲ್ಲಿ 3 × y ಅಂತ ಮಾಡ್ಕೊಳ್ರಿ, 1/x ನ a ಅಂತ, y ನ b ಅಂತ ತೆಗೆದುಕೊಂಡು ಮಾಡಿದರೆ ಆಯಿತು. 4ನೇ ಲೆಕ್ಕ ಉದಾಹರಣೆಯ 2ನೇ ಲೆಕ್ಕ. ಸರಿನಾ? ಈಗ 5ನೇ ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ. 4ನೇ ಲೆಕ್ಕ ಗಮನಿಸ್ಕೊಳ್ಳಿ, ಪುಸ್ತಕದಲ್ಲೇ ಇದೆ. ಚೆನ್ನಾಗಿದಾವಲ್ವಾ? ಈ ಥರ ಲೆಕ್ಕಗಳು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ, ಗಮನಿಸ್ಕೊಳ್ಬೇಕು. ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ, ಗಮನಿಸ್ಕೊಳ್ಬೇಕು. ಅದಕ್ಕೋಸ್ಕರನೇ ವೆರೈಟಿ ಪ್ರಾಬ್ಲಮ್ಸ್ಗಳನ್ನ ತೆಗೆದುಕೊಳ್ತಾ ಇದೀವಿ ನಾವಿಲ್ಲಿ. ಎಸ್, 7x - 2y / xy = 5 ಮತ್ತು 8x + 7y / xy = 15. ಇಲ್ಲಿ ಏನು ಮಾಡ್ತೀರಿ ಇವಾಗ? ಸಬ್ಸ್ಟಿಟ್ಯೂಟ್ ಹಾಕೋಬೇಕು. 7x ಕಾಣಿಸ್ತಾ ಇದೆಯಾ? 7x - /xy -2y / xy = 5 ಮತ್ತು 8x / xy + 7y / xy = 15. ಕರೆಕ್ಟಾ? ಇಲ್ಲಿ x gets ಕ್ಯಾನ್ಸಲ್, ಇಲ್ಲಿ y gets ಕ್ಯಾನ್ಸಲ್, ಇಲ್ಲಿ x gets ಕ್ಯಾನ್ಸಲ್, ಇಲ್ಲಿ y gets ಕ್ಯಾನ್ಸಲ್. ಉಳ್ಕೊಂಡಿದ್ದು ಬರೀರಿ. 7/y -2/x = 5 ಮತ್ತು 8/y + 7/x = 15. ಕರೆಕ್ಟಾ? ಈಗ ಇಲ್ಲಿ ಏನು ಮಾಡ್ತೀರಿ? ಮೊದಲು y ಬಂದ್ಬಿಟ್ಟಿದೆ. y ಬಂದಿರೋದ್ರಿಂದ 7 × 1/y -2 × 1/x = 5 ಮತ್ತು 8 × 1/y + 7 × 1/x = 15. ಇಲ್ಲಿ ಏನು ಮಾಡ್ತೀರಿ ಇವಾಗ? 1/y = a, 1/x = b. ಅವಾಗ ಇಕ್ವೇಶನ್ಸ್ ಏನಾಗ್ತವೆ ನೋಡಿ. 7a - 2b = 5. ಇದು ಇಕ್ವೇಶನ್ ನಂಬರ್ 1. ಕರೆಕ್ಟಾ? ದೆನ್ 8a + 7b = 15.
ಸರಿ, ಈಗ ನಾವು ಬಿ ನ ಕ್ಯಾನ್ಸಲ್ ಮಾಡೋಣ. ಇಲ್ಲಿ 7 ಮತ್ತೆ ಜಾಸ್ತಿ ಆಗುತ್ತೆ, 8 7 56, 8 7 56 ತಗೋಬೇಕಾಗುತ್ತೆ. ಇಲ್ಲಿ 2 7 7 2, ಹಾಗಾಗಿ ಇದನ್ನ 7ರಿಂದ ಗುಣಿಸ್ಕೊಳ್ಳಿ ಸಾಕು. ಕರೆಕ್ಟಾ? ಗುಣಿಸ್ಕೊಂಡ್ರೆ 7 7 49A ಮೈನಸ್ 14B ಇಸ್ ಈಕ್ವಲ್ ಟು 5 7 35. ಕರೆಕ್ಟಾ? ಇನ್ನು ಇದನ್ನ 2ರಿಂದ ಗುಣಿಸ್ಕೊಳ್ಳಿ. 2ರಿಂದ ಗುಣಿಸ್ಕೊಂಡಾಗ 8 7 16A 7 7 14B 15 30. ಕಳೆದ್ಬಿಡಿ, ಅಲ್ಲ ಕೂಡ್ಬಿಡಿ, ಕಳೆಯೋದು ಬೇಡ, ಕೂಡ್ಬಿಡಿ. ಕೂಡಿದಾಗ 14B ಗೆಟ್ಸ್ ಕ್ಯಾನ್ಸಲ್. ಇಲ್ಲಿ 15 15 65A ಇಸ್ ಈಕ್ವಲ್ ಟು 65. ಆದ್ದರಿಂದ A ಇಸ್ ಈಕ್ವಲ್ ಟು 65 ಡಿವೈಡ್ ಬೈ 65. 65 A ಇಸ್ ಈಕ್ವಲ್ ಟು 1. A ಇಸ್ ಈಕ್ವಲ್ ಟು 1 ಬರ್ತಾ ಇದೆ. ಸರಿನಾ? ದೆನ್ ಈಗೇನ್ ಮಾಡ್ತೀರಿ? A ಇಸ್ ಈಕ್ವಲ್ ಟು 1 ಅನ್ನು ಸಮೀಕರಣ 1ಕ್ಕೆ ಆದೇಶಿಸಿದಾಗ, ಸಮೀಕರಣ 1ಕ್ಕೆ ಆದೇಶಿಸ್ರಿ. ಸಮೀಕರಣ 1 ಅಂತಾನೆ 7A ಮೈನಸ್ 2B ಇಸ್ ಈಕ್ವಲ್ ಟು 5. ಸರಿನಾ? 7 ಇಂಟು 1 ಮೈನಸ್ 2B ಇಸ್ ಈಕ್ವಲ್ ಟು 5. 7 7 ಮೈನಸ್ 2B ಇಸ್ ಈಕ್ವಲ್ ಟು 5. ಸರಿನಾ? ಈಗ 7 ಕಡೆ ಕಳಿಸಿ. 7 ಕಡೆ ಕಳಿಸಿದಾಗ 2B ಇಸ್ ಈಕ್ವಲ್ ಟು 5 ಮೈನಸ್ 7. ಕರೆಕ್ಟಾ? ಮೈನಸ್ 2B ಇಸ್ ಈಕ್ವಲ್ ಟು ಮೈನಸ್ 2. ಮೈನಸ್ ಗೆಟ್ಸ್ ಕ್ಯಾನ್ಸಲ್. ಆದ್ದರಿಂದ B ಇಸ್ ಈಕ್ವಲ್ ಟು 2/2. 2 B ಇಸ್ ಈಕ್ವಲ್ ಟು 1. B ಇಸ್ ಈಕ್ವಲ್ ಟು 1. ಈಗೇನು ಮಾಡ್ತೀರಿ? A ಅಂತಂದ್ರೆ 1/y ಅಂತ ತೆಗೆದುಕೊಂಡಿದ್ದೀವಿ, ಮತ್ತು B ಅಂತಂದ್ರೆ 1/x ಅಂತ ತೆಗೆದುಕೊಂಡಿದ್ದೀವಿ. ಹೌದಾ? ಕರೆಕ್ಟಾ? ಹಾ, ಇಲ್ಲಿ ಏನ ಬೆಲೆ? 1 ಇಸ್ ಈಕ್ವಲ್ ಟು 1/y, 1 ಇಸ್ ಈಕ್ವಲ್ ಟು 1/x. ಕಾಣಿಸ್ತಾ ಇದೆಯಲ್ಲ ಅಲ್ಲಿ? ಈಗ ಓರೆ ಗುಣಾಕಾರ ಮಾಡಿ. ಓರೆ ಗುಣಾಕಾರ ಮಾಡಿದಾಗ 1 ಇಂಟು y, 1y, y ಇಸ್ ಈಕ್ವಲ್ ಟು 1, x ಇಂಟು 1, x ಇಸ್ ಈಕ್ವಲ್ ಟು 1. x ನ ಬೆಲೆ 1, y ನ ಬೆಲೆ 1. ನೋಡಿ ಮಕ್ಕಳೇ, ಏನಾದರೂ ಡೌಟ್ ಇದ್ರೆ ಕೇಳಿ. ಈ ರೀತಿಯಾಗಿ ಲೆಕ್ಕ ಮಾಡೋದನ್ನ ಕಲಿರಿ. ಇದು ಅಭ್ಯಾಸ 3.5ರಲ್ಲಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಲೆಕ್ಕಗಳು. ಈ ತರ ರೇಖಾತ್ಮಕವಲ್ಲದ ಸಮೀಕರಣಗಳನ್ನು ಕೊಟ್ಟಾಗ ಹೇಗೆ ಲೆಕ್ಕಗಳನ್ನು ಮಾಡಬೇಕು ಅಂತ. ಸರಿನಾ? ಅರ್ಥ ಆಗ್ತಿದೆಯಲ್ಲ? ವೆರಿ ವೆರಿ ಸಿಂಪಲ್ ಸ್ಟೆಪ್ಸ್ಗಳಲ್ಲಿ, ಬಹಳ ಸುಲಭವಾಗಿರ್ತಕ್ಕಂಥ ಹಂತಗಳಲ್ಲಿ ನಾವು ಲೆಕ್ಕಗಳನ್ನು ಮಾಡ್ತಾ ಇದ್ದೀವಿ. ಪಾಸ್ ಮಾಡಿಕೊಂಡು ನೋಡ್ಕೊಳ್ರಿ. ಈ ಅಭ್ಯಾಸದಲ್ಲಿ ನಾವು 2 ಲೆಕ್ಕಗಳನ್ನು ಮಾಡಿದ್ದೀವಿ. 1ನೇದು ಮತ್ತೆ 5ನೇದು. ಮಧ್ಯದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ನಿಮಗೆ ಮಾಡೋದಕ್ಕೆ ಬಿಟ್ಟಿದ್ದೀನಿ. 2 ಮತ್ತೆ 3ನೇದು. 4ನೇದು ಉದಾಹರಣೆಯಲ್ಲಿದೆ. ಸರಿನಾ? 6ನೇದು ಕೂಡ ಅಷ್ಟೇ. 6ನೇದು ನೀವೇ ಮಾಡಿ ನೋಡೋಣಂತೆ. ಅದು ಕೂಡ ಚೆನ್ನಾಗಿದೆ ಲೆಕ್ಕ. 6x ಪ್ಲಸ್ 3y ಇಸ್ ಈಕ್ವಲ್ ಟು 6xy ಇದೆ. ಅಲ್ಲಿ 6ಅನ್ನ RHS ಅಲ್ಲಿ ಹಾಗೆ ಇಟ್ಕೊಂಡು xyನ ಎಡಭಾಗಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಸೇಮ್ xy ಕೆಳಗಡೆ ಬರುತ್ತೆ, ಕ್ಯಾನ್ಸಲ್ ಮಾಡಿ, ಸೇಮ್ ಮೆಥಡನ್ನು ಫಾಲೋ ಅಪ್ ಮಾಡಿ. ಕರೆಕ್ಟಾ? ಹಿಂಗೆ 6x ಪ್ಲಸ್ 3y ಇಸ್ ಈಕ್ವಲ್ ಟು 6xy ಇದೆಯಲ್ಲ, 6ಅನ್ನ RHS ಅಲ್ಲಿ ಹಾಗೆ ಇಟ್ಕೊಳ್ಳಿ, xyನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಈಗ ಬರುತ್ತೆ. ಸೇಮ್ ಮೆಥಡ್ನ ಫಾಲೋ ಅಪ್ ಮಾಡಿ 2 ಇಕ್ವೇಷನ್ಸ್ಗಳಿಗೂ. 6ನೇ ಲೆಕ್ಕನು ನೀವೇ ಮಾಡಿಬಿಡ್ಬೋದು. ಈಗ 7ನೇ ಲೆಕ್ಕಕ್ಕೆ ಹೋಗೋಣ. 7ನೇ ಲೆಕ್ಕ ಇನ್ನೂ ಡಿಫ್ರೆಂಟ್ ಆಗಿದೆ. ಅಲ್ಲಿ ಲೆಕ್ಕ ಸ್ವಲ್ಪ ತಪ್ಪಾಗಿದೆ, ಅದನ್ನ ಸರಿ ಮಾಡ್ಕೊಂಡು ನಾವು ಲೆಕ್ಕ ಬಿಡಿಸೋಣ. ಸರಿನಾ? ಹಾ, ಅದೇನು ಮಾಡಬೇಕು? 7ನೇ ಲೆಕ್ಕದಲ್ಲಿ 10 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. 15 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ, ಅಲ್ಲಿ ಪ್ಲಸ್ ಇದೆ, ಮೈನಸ್ ಮಾಡ್ಕೊಳ್ರಿ.
5 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2 ಅಂತ ಮಾಡ್ಕೊಳ್ರಿ. ಸರಿನಾ? ನೋಡಿ, ಈಗ ಭಾಳ ವೆರೈಟಿ ಪ್ರಾಬ್ಲಮ್ಸ್ಗಳನ್ನ ಅಷ್ಟೇ ಮಾಡ್ತಾ ಇರೋದಿಲ್ಲಿ. ದೊಡ್ಡ ದೊಡ್ಡದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳು, ಕಾಮನ್ ಆಗಿ ಫಾಲೋ ಅಪ್ ಮಾಡ್ತಕ್ಕಂಥ ಲೆಕ್ಕಗಳನ್ನ ನೀವೇ ಮಾಡಬೇಕು. ಟ್ರೈ ಮಾಡಿ ಮನೇಲಿ, ನೀವು ಸ್ವತಃ ಲೆಕ್ಕ ಮಾಡೋದನ್ನ ಕಲಿಬೇಕಾಗುತ್ತೆ. ಓಕೆ, ಇದನ್ನ ಅಳಿಸ್ತಾ ಇದ್ದೀನಿ ಇಲ್ಲಿ. ಮನೇಲಿ ಮಾಡ್ತೀರಲ್ಲ, ಲೆಕ್ಕ ಅರ್ಥ ಆಗ್ತಿದ್ದಾವಲ್ವಾ? ಯಾರಿಗಾದ್ರೆ ಏನಾದರೂ ಡೌಟ್ ಇದೆಯಾ? ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡ್ಕೊಳ್ರಿ. ಭಾಳ ಸಿಂಪಲ್ ಮೆಥಡ್ಸ್ಗಳಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ, ಹಾಗಾಗಿ ಸರಿನಾ? ಸರಿ, ಈಗ ಮುಂದಿನ ಲೆಕ್ಕ ಬರ್ಕೊಳ್ಳೋಣ. 10 7ನೇ ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ. 10 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಪ್ಲಸ್ 2 ಡಿವೈಡ್ ಬೈ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಮತ್ತು 15 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಮೈನಸ್ ಮಾಡ್ಕೊಳ್ರಿ, ಪ್ಲಸ್ ಇದೆ ಅಲ್ಲಿ. 5 ಡಿವೈಡ್ ಬೈ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2. ಸೇಮ್ ಮೆಥಡ್ನ ಫಾಲೋ ಅಪ್ ಮಾಡಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಲೆಕ್ಕ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸರಿನಾ? ಮಾಡೋಣ ಇವಾಗ. ಎಸ್, ಈಗೇನು ಮಾಡ್ತೀರಿ? ದಟ್ ಇಂಪ್ಲಾಯ್ಸ್ 10 ಇಂಟು 1 ಬೈ ಎಕ್ಸ್ ಪ್ಲಸ್ ವೈ ಪ್ಲಸ್ 2 ಇಂಟು 1 ಬೈ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಮತ್ತು 15 ಡಿವೈಡ್ ಬೈ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಮೈನಸ್ 5 ಇಂಟು 1 ಬೈ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2. ಈಗೇನು ಮಾಡ್ತೀರಿ? ಇಲ್ಲಿ 1 ಬೈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎ, 1 ಬೈ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಬಿ. ಬೇರೆ ಯಾವ್ದು ಬೇಕಾದರೂ ತಗೋಬಹುದು, ನಾನಿಲ್ಲಿ ಎ ಬಿ ತೆಗೆದುಕೊಳ್ತಾ ಇದ್ದೀನಿ. ಈಗ ಇಕ್ವೇಶನ್ಸ್ ನೋಡಿ ಹೇಗಾಗ್ತವೆ ಅಂತ. 10 ಎ ಪ್ಲಸ್ 2 ಬಿ ಇಸ್ ಈಕ್ವಲ್ ಟು 4, ಇದು ಇಕ್ವೇಶನ್ ನಂಬರ್ 1. ಸರಿನಾ? 15 ಎ ಮೈನಸ್ 5 ಬಿ ಇಸ್ ಈಕ್ವಲ್ ಟು -2, ಇದು ಇಕ್ವೇಶನ್ ನಂಬರ್ 2. ನೋಡಿ, ಇಕ್ವೇಶನ್ ಹೀಗೆ ಬರ್ತಾ ಇದೆ. ಈಗ ನಾವು ಇದನ್ನ ಕ್ಯಾನ್ಸಲ್ ಮಾಡೋಣ. ಹಾಗಾಗಿ ಇದನ್ನ 5ರಿಂದ ಇದನ್ನ 2ರಿಂದ ಗುಣಿಸ್ಕೊಳ್ಳಿ. ಸರಿನಾ? ಗುಣಿಸ್ಕೊಳ್ಳಿ. ದಟ್ ಇಂಪ್ಲಾಯ್ಸ್ ಬೇಕಾದ್ರೆ ಏನು ಕೂಡ ನೀವು ಮಾಡ್ಬೋದು. ಏನ ಮಾಡಬೇಕು ಅಂದ್ರೆ ಇದನ್ನ 3ರಿಂದ ಇದನ್ನ 2ರಿಂದ ಗುಣಿಸ್ಕೊಂಡ್ರೆ ಸಾಕು, ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾವೇನು ಮಾಡೋಣ, ಇಲ್ಲಿ ಬಿಗೆ ಬದಲಾಗಿ ಏನ ಕ್ಯಾನ್ಸಲ್ ಮಾಡೋಣ. ಇದನ್ನ 3ರಿಂದ ಇದನ್ನ 2ರಿಂದ ಗುಣಿಸ್ಕೊಳ್ಳಿ, ಸಾಕು, ನಡೀತದೆ. ಸಣ್ಣ ದೊಡ್ಡ ದೊಡ್ಡ ಬಗ್ಗೆ ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ, ಇದನ್ನ ತಗೊಂಬಿಡಿ. 10 30 ಎ ಪ್ಲಸ್ 2 6 ಬಿ ಇಸ್ ಈಕ್ವಲ್ ಟು 4 12. ಸರಿನಾ? ದೆನ್ ಇಲ್ಲಿ 12 30 ಎ ಮೈನಸ್ 5 10 ಬಿ ಇಸ್ ಈಕ್ವಲ್ ಟು 2 4. ಕಳೆದಾಗ ಮೈನಸ್ ಪ್ಲಸ್ ಪ್ಲಸ್, ಇದು ಕ್ಯಾನ್ಸಲ್ ಆಗುತ್ತಾ? ಇಲ್ಲಿ ಬರಿತಾ ಇದ್ದೀನಿ. ಕ್ಯಾನ್ಸಲ್ ಆದಮೇಲೆ 10 ಪ್ಲಸ್ 6 ಪ್ಲಸ್ ಪ್ಲಸ್ ಕಾಮನ್ ಆಗಿದೆ. 16 ಬಿ ಇಸ್ ಈಕ್ವಲ್ ಟು, ಇದು ಕಾಮನ್ ಆಗಿದೆ, 12 4 16. ಅದರಿಂದ ಬಿ ಇಸ್ ಈಕ್ವಲ್ ಟು 16 ಡಿವೈಡ್ ಬೈ 16 16 ಅದರಿಂದ ಬಿ ಇಸ್ ಈಕ್ವಲ್ ಟು 1. ಬಿ ಇಸ್ ಈಕ್ವಲ್ ಟು 1. ಸರಿನಾ? ಇನ್ನು ಬಿ ಇಸ್ ಈಕ್ವಲ್ ಟು 1 ಆಗುತ್ತಾ? ತದನಂತರ ಬಿ ಇಸ್ ಈಕ್ವಲ್ ಟು 1 ಸಮೀಕರಣ ಯಾವುದಕ್ಕೆ ಹಾಕೋಣ? 1ಕ್ಕೆ ಹಾಕ್ಬೇಡ. ಆದೇಶಿಸಿದಾಗ 10 ಬಿ 10 ಎ ಪ್ಲಸ್ 2 ಬಿ
ಇಸ್ ಈಕ್ವಲ್ ಟು 4. 10a ಪ್ಲಸ್ 2 ಇಂಟು 1 ಇಸ್ ಈಕ್ವಲ್ ಟು 4. 10a ಪ್ಲಸ್ 2 ಇಸ್ ಈಕ್ವಲ್ ಟು 4. ಸರಿನಾ? 10a 4, ಈ 2 ಆ ಕಡೆ ಹೋಯ್ತು ಅಂದರೆ -2 ಆಗುತ್ತಾ. 10a ಇಸ್ ಈಕ್ವಲ್ ಟು 4ರಲ್ಲಿ 2 ಹೋಯ್ತು ಅಂದರೆ 2. ಆದ್ದರಿಂದ a ಇಸ್ ಈಕ್ವಲ್ ಟು 2/10. 2 1 2 5. a ಇಸ್ ಈಕ್ವಲ್ ಟು 1/5. a ಇಸ್ ಈಕ್ವಲ್ ಟು 1/5. ಈಗ a ಅಂತಂದ್ರೆ ಏನು ತೆಗೆದುಕೊಂಡಿದ್ದೀವಿ? 1/x + y ಮತ್ತು b ಅಂತಂದ್ರೆ 1/x - y. ಸರಿನಾ? ಈಗ ಇಲ್ಲಿ ಏನು ಮಾಡ್ತೀರಿ? a ಅಂತಂದ್ರೆ 1/5 ಇಸ್ ಈಕ್ವಲ್ ಟು 1/x + y ಮತ್ತು b ಅಂತಂದ್ರೆ 1 ಇಸ್ ಈಕ್ವಲ್ ಟು 1/x - y. ಸರಿನಾ? ಓರೆ ಗುಣಾಕಾರ ಮಾಡಿ. ಓರೆ ಗುಣಾಕಾರ ಮಾಡಿದಾಗ 1 ಇಂಟು x + y, xy ಆಗುತ್ತೆ. 5 1 5 ಆಗುತ್ತೆ. ಇದು ಇಕ್ವೇಶನ್ ನಂಬರ್ 3. 1 ಇಂಟು x - y ಅಂತಾನೆ. x - y ಇಸ್ ಈಕ್ವಲ್ ಟು 1 1. ಕರೆಕ್ಟಾ? ಇದು ಇಕ್ವೇಶನ್ ನಂಬರ್ 4. ಕರೆಕ್ಟಾ? x + y ಇಸ್ ಈಕ್ವಲ್ ಟು 5 ಇಕ್ವೇಶನ್ ನಂಬರ್ 3. x - y ಇಸ್ ಈಕ್ವಲ್ ಟು 1 ಇಕ್ವೇಶನ್ ನಂಬರ್ 4. ನೋಡಿ, ಮತ್ತೆ 2 ಇಕ್ವೇಶನ್ ಬಂದು ಕೂಡಿದಾಗ y ಗೆಟ್ಸ್ ಕ್ಯಾನ್ಸಲ್. 2x ಇಸ್ ಈಕ್ವಲ್ ಟು 6. ಆದ್ದರಿಂದ x ಇಸ್ ಈಕ್ವಲ್ ಟು 6/3. 3 1 3 2. x ಇಸ್ ಈಕ್ವಲ್ ಟು 2. x ಇಸ್ ಈಕ್ವಲ್ ಟು 2. ಸರಿನಾ? ನೋಡಿ, 2 ಸರಿ ಮಾಡ್ತಾ ಇದ್ದೀವಿ. ಸರಿ, 2 ಅಲ್ವಾ? 2 1 2 3. x ಇಸ್ ಈಕ್ವಲ್ ಟು 3. ಈಗ x ಇಸ್ ಈಕ್ವಲ್ ಟು 3 ಅನ್ನು ಸಮೀಕರಣ 3ಕ್ಕೆ ಆದೇಶಿಸಿದಾಗ x + y ಇಸ್ ಈಕ್ವಲ್ ಟು 5. 3 + y ಇಸ್ ಈಕ್ವಲ್ ಟು 5. y ಇಸ್ ಈಕ್ವಲ್ ಟು 5 - 3. y ಇಸ್ ಈಕ್ವಲ್ ಟು 2. y ಇಸ್ ಈಕ್ವಲ್ ಟು 2. ನೋಡಿ, 2 ಸರಿ ಲೆಕ್ಕ ಮಾಡಿದ್ವಿ. ಇಲ್ಲೊಂದು ಸರಿ, ಅಲ್ಲೊಂದು ಸರಿ. ಅರ್ಥ ಆಗ್ತಿದೆಯಾ? ನೋಡಿ ಯಾವ ರೀತಿಯಾಗಿ ನಾವು ಡಿಫ್ರೆಂಟ್ ಆಗಿ ಅಂದರೆ ಒಂದಿಷ್ಟು ವಿಭಿನ್ನವಾಗಿರ್ತಕ್ಕಂಥ ಲೆಕ್ಕಗಳನ್ನು ಕಲಿತಾ ಇದ್ದೀವಿ ಮಕ್ಕಳೇ. ಅರ್ಥ ಮಾಡ್ಕೊಳ್ಬೇಕು. x ನ ಬೆಲೆ 3, y ನ ಬೆಲೆ 2. ಎಲ್ಲೆಲ್ಲಿದ್ದ ಹೇಗೆ ಹೇಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಸರಿನಾ? ಇವು ರೇಖಾತ್ಮಕವಲ್ಲದ ಚರಾಕ್ಷರಗಳು ಸಮೀಕರಣಗಳನ್ನು ಕೊಟ್ಟಾಗ ನಾವು ಹೇಗೆ ಅವುಗಳನ್ನ ಆದೇಶ ಕ್ರಮದಲ್ಲಿ ಆದೇಶಿಸಿ ಸಂಕ್ಷೇಪಿಸಿ ಮತ್ತೆ ಯಥಾವತ್ತಾಗಿ ನಮ್ಮ ಕ್ರಮಗಳಲ್ಲಿ ನಮ್ಮ ಏನು ಬೇರೆ ಬೇರೆ ವಿಧಾನಗಳಿದ್ದಾವೆ ಅವುಗಳ ಮೂಲಕ ಬಿಡಿಸ್ಕೊಂಡು x ಮತ್ತು y ಬೆಲೆಗಳನ್ನು ಕಂಡುಹಿಡ್ತಾ ಇದ್ದೀವಿ. ಗಮನಿಸ್ಕೊಳ್ಳಿ. ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ನಾನು. ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ? ಓಕೆ, ಈ ಒಂದು ಮೇನ್ನ ಕೊನೆ ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ. ಇದು ಕೂಡ ಬಹಳ ಅಂದ್ರೆ ಬಹಳ ಡಿಫ್ರೆಂಟ್ ಆಗಿದೆ. ಇದು ಕೂಡ ಡಿಫ್ರೆಂಟ್ ಆಗಿದೆ. ಸರಿನಾ? ಮಾಡೋಣ ಲೆಕ್ಕ. ಎಸ್, ಅಳಿಸ್ತಾ ಇದ್ದೀನಿ ಇಲ್ಲಿ. ಈ ಲೆಕ್ಕ ಬರ್ಕೊಳ್ಳಿ. ಅಕ್ಷರಗಳು ಅರ್ಥ ಆಗ್ತಿದಾವಲ್ವಾ? ಬಹಳ ಡಿಫ್ರೆಂಟ್ ಆಗಿದ್ದಾವೆ ಪ್ರಾಬ್ಲಮ್ಸ್ಗಳು, ಕಲಿಬೇಕಷ್ಟೆ. ಸರಿ, ಅಳಿಸ್ತಾ ಇದ್ದೀನಿ. ಇವು ಲೆಕ್ಕ ಮಾಡ್ತಾ ಇದ್ರೆ ಬಹಳ ಖುಷಿ ಕೊಡ್ತವೆ, ಆದರೆ ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಮೊದಲನೇ ಮೇನ್ನ ಕೊನೆ ಲೆಕ್ಕ.
ಎಂಟನೇದು 1/3x ಪ್ಲಸ್ ವೈ ಪ್ಲಸ್ 1/3x ಮೈನಸ್ ವೈ ಇಸ್ ಈಕ್ವಲ್ ಟು 3/4 ಸರಿನಾ. ಮತ್ತು 1/2 ಇಂಟು 3x ಪ್ಲಸ್ ವೈ ಮೈನಸ್ 1/2 ಇಂಟು 3x ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 1/8. ನೋಡಿ ಈ ರೀತಿಯಾಗಿದೆ ಲೆಕ್ಕ. ಇಲ್ಲಿ 1/3x ಇದೆ, ಇಲ್ಲಿ 1/3x ಪ್ಲಸ್ ವೈ ಪ್ಲಸ್ 1/3x ಮೈನಸ್ ವೈ ಇಸ್ ಈಕ್ವಲ್ ಟು 3/4 ಕರೆಕ್ಟಾ. ಮತ್ತು 1/2 ಇಂಟು 1/3x ಪ್ಲಸ್ ವೈ ಮೈನಸ್ 1/2 ಇಂಟು 1/3x ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 1/8. ಈ ರೀತಿ ಬಿಡಿಸಿ ಬರ್ಕೊಳ್ತಾ ಇದ್ದೀನಿ ನಾನು, ಬಿಡಿಸಿ ಬರ್ಕೊಳ್ತಾ ಇದ್ದೀನಿ ಮಕ್ಕಳೇ, ನೋಡ್ಬೇಕು ನೀವು. ಬಿಡಿಸಿ ಬರ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಏನು ಮಾಡೋಣ, ಇಲ್ಲಿ 1/3x ಪ್ಲಸ್ ವೈ ಅನ್ನು ಎ ಅಂತ ಮತ್ತು 1/3x ಮೈನಸ್ ವೈ ಅನ್ನ ಬಿ ಅಂತ ತೆಗೆದುಕೊಳ್ಳೋಣ. ಬಿ ಅಂತ ತೆಗೆದುಕೊಳ್ಳೋಣ ಸರಿನಾ. ಅವಾಗ ಏನಾಯ್ತಿದು, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 3/4 ಮತ್ತು 1/2 ಎ ಮೈನಸ್ 1/2 ಬಿ ಇಸ್ ಈಕ್ವಲ್ ಟು ಮೈನಸ್ 1/4. ಇದನ್ನೇನು ಮಾಡೋಣ, ಇದನ್ನು 4 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇದನ್ನು 1/2 ಕಾಮ ತೆಗೆದುಬಿಡೋಣ. ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/4 ಆಗುತ್ತೆ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅವಾಗೇನಾಯಿತು, ಎ ಮೈನಸ್ ಬಿ ಇಸ್ ಈಕ್ವಲ್ ಟು -2 ಡಿವೈಡ್ ಬೈ -8 ಅಲ್ವಾ. ಇರಲಿ 8 2 4 ಕರೆಕ್ಟಾ. ಆವಾಗ ಎ ಮೈನಸ್ ಬಿ ಇಸ್ ಈಕ್ವಲ್ ಟು -1/4 ಆಗುತ್ತೆ. ಅವಾಗ ಇದನ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಲ್ಲೇ ಮಾಡ್ಬೋದೇನೋ. ಸರಿ, 4 ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 3. ಅವಾಗೇನಾಯಿತು, 4a ಪ್ಲಸ್ 4b ಇಸ್ ಈಕ್ವಲ್ ಟು 3. ಇದು ಇಕ್ವೇಶನ್ ನಂಬರ್ 1. ಇಲ್ಲಿ 4 ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು -1, 4a ಮೈನಸ್ 4b ಇಸ್ ಈಕ್ವಲ್ ಟು -1. ಇದು ಇಕ್ವೇಶನ್ ನಂಬರ್ 2 ಕರೆಕ್ಟಾ. ಇಲ್ಲಿ ಇಕ್ವೇಶನ್ಸ್ ಬರೀತಾ ಇದ್ದೀನಿ. 4a ಪ್ಲಸ್ 4b ಇಸ್ ಈಕ್ವಲ್ ಟು 3 ಇಕ್ವೇಶನ್ ನಂಬರ್ 1. 4a ಮೈನಸ್ 4b ಇಸ್ ಈಕ್ವಲ್ ಟು -1 ಇಕ್ವೇಶನ್ ನಂಬರ್ 2. ಓಕೆ, ಕೂಡಿದಾಗ 4b ಗೆಟ್ಸ್ ಕ್ಯಾನ್ಸಲ್. 8a ಇಸ್ ಈಕ್ವಲ್ ಟು 2, 3ರಲ್ಲಿ 1 ಹೋಯ್ತು ಅಂದರೆ 2. ಆದ್ದರಿಂದ a ಇಸ್ ಈಕ್ವಲ್ ಟು 2 ಡಿವೈಡ್ ಬೈ 8, 2 4, a ಇಸ್ ಈಕ್ವಲ್ ಟು 1/4. a ಇಸ್ ಈಕ್ವಲ್ ಟು 1/4. ನೋಡಿ ಫಸ್ಟ್ ಇಲ್ಲಿ ನಾವು ಬಿಡಿಸ್ಕೊಳ್ಳೋದು ಹೇಗೆ ಅಂತ ಕೆಳಗಡೆ ಇರೋದು ಕಾಣಿಸ್ತಾ ಇದೆಯಾ, ಇಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ರಿ. ಇಲ್ಲಿ ಲೆಕ್ಕ ಮಾಡ್ಕೊಂಡು ಬಿಡಿಸ್ಕೊಳ್ಬೇಕು. 4 ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 4 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4 ಇಂಟು ಎ ಮೈನಸ್ ಬಿ ಆಗುತ್ತೆ. ದೆನ್ 4a ಮೈನಸ್ ಗುಣಿಸ್ಕೊಳ್ಳಿ, 4 ಇಂಟು ಎ 4a ಪ್ಲಸ್ ಇಂಟು ಮೈನಸ್ 4 ಇಂಟು ಬಿ 4b ಇಸ್ ಈಕ್ವಲ್ ಟು -1 ಆಗುತ್ತೆ. ಸಣ್ಣ ಇನ್ನೊಂದ್ಸರಿ ಇಕ್ವೇಶನ್ ಬರ್ತಿದ್ದೀನಿ. ಇಲ್ಲಿ ಎರಡನೇ ಇಕ್ವೇಶನ್ನು ಇಲ್ಲಿ ಫಾರ್ಮ್ ಆಗಿರೋದು 4a ಮೈನಸ್ 4b ಇಸ್ ಈಕ್ವಲ್ ಟು -1. ಡೈರೆಕ್ಟಾಗಿ ಕೂಡ್ಬಿಡಿ. 4b ಗೆಟ್ಸ್ ಕ್ಯಾನ್ಸಲ್. 8a ಇಸ್ ಈಕ್ವಲ್ ಟು 4 8, 3ರಲ್ಲಿ 1 ಹೋಯ್ತು ಅಂದರೆ 2, 8a ಇಸ್ ಈಕ್ವಲ್ ಟು 2. ಅದರಿಂದ a ಇಸ್ ಈಕ್ವಲ್ ಟು 8 ಕ್ರಾಸ್ ಮಲ್ಟಿಪ್ಲೈ ಮಾಡಿ, a ಇಸ್ ಈಕ್ವಲ್ ಟು 1/4 ಬರ್ತಾ ಇದೆ. ಸರಿನಾ. ಈಗೇನು ಮಾಡ್ತೀರಿ, a ಇಸ್ ಈಕ್ವಲ್ ಟು 1/4 ಅನ್ನು ಸಮೀಕರಣ 1 ಹಾಕಿ 2 ಹಾಕಿ. ಸಮೀಕರಣ 1 ಹಾಕ್ಬೇಡ, 1ಕ್ಕೆ ಆದೇಶಿಸಿದಾಗ
1 ಅಂತಾನೆ. 4a ಮೈನಸ್ 4b ಇಸ್ ಈಕ್ವಲ್ ಟು 3. ಕರೆಕ್ಟಾ? 4 ಇಂಟು 1/4 ಪ್ಲಸ್ 4b ಇಸ್ ಈಕ್ವಲ್ ಟು 3. 4 1 1 ಪ್ಲಸ್ 4b ಇಸ್ ಈಕ್ವಲ್ ಟು 3. ಕರೆಕ್ಟಾ? ಹಾಂ, ಈ ಒಂದನ್ನು ಈ ಕಡೆ ಕಳಿಸಿ. 4b ಇಸ್ ಈಕ್ವಲ್ ಟು 3 ಮೈನಸ್ 1. 4b ಇಸ್ ಈಕ್ವಲ್ ಟು 2. ಆದ್ದರಿಂದ b ಇಸ್ ಈಕ್ವಲ್ ಟು 2/4. 2 2 b ಇಸ್ ಈಕ್ವಲ್ ಟು 1/2. ಏನ ಬೆಲೆ 1/4 ಬರ್ತಾ ಇದೆ, b ನ ಬೆಲೆ 1/2 ಬರ್ತಾ ಇದೆ. ಇಲ್ಲಿಗೆ ನಿಂದ್ರಿಸ್ತೀನಿ, ಇಲ್ಲಿ ಅಳಿಸ್ತಾ ಇದ್ದೀನಿ, ಬರ್ಕೊಳ್ಳಿ. ಅಳಿಸ್ಲಾ? ಇಲ್ಲಿ ಈ ಕಡೆ ಅಳಿಸ್ತಾ ಇದ್ದೀನಿ. ನೀಟಾಗಿ ಬರ್ಕೊಳ್ಬೇಕು, ಪಾಸ್ ಮಾಡಿಬಿಟ್ಟು ಬರ್ಕೊಳ್ಬೇಕು. ಓಕೆ, ಇಲ್ಲಿ ಎ ಅಂತಂದ್ರೆ ಏನು ತೆಗೆದುಕೊಂಡಿದ್ದೀವಿ? 1/3x + y ಮತ್ತು ಬಿ ಅಂತಂದ್ರೆ 1/3x - y. ಕರೆಕ್ಟಾ? ಇಲ್ಲಿ ಏನ ಬೆಲೆ? 1/4 ಇಸ್ ಈಕ್ವಲ್ ಟು 1/3x + y ಮತ್ತು ಬಿ ನ ಬೆಲೆ 1/2 ಇಸ್ ಈಕ್ವಲ್ ಟು 1/3x - y. ಹೊರಗುಣಕಾರ ಮಾಡಿ ಮತ್ತೆ 2 ಇಕ್ವೇಶನ್ಸ್ ಬರ್ತವೆ. ಯಾವ ರೀತಿ? 1 ಇಂಟು 3x + y ಅಂತಾನೆ. 3x + y ಇಸ್ ಈಕ್ವಲ್ ಟು 4 1 4. ಇದು ಇಕ್ವೇಶನ್ ನಂಬರ್ 3. ಇಲ್ಲಿ 3x - y ಇಂಟು 1, 3x - y ಇಸ್ ಈಕ್ವಲ್ ಟು 2 1 2. ಇದು ಇಕ್ವೇಶನ್ ನಂಬರ್ 4. ಇವೆರಡನ್ನ ಅಕ್ಕಪಕ್ಕ ಹಾಕ್ಕೊಳ್ರಿ. 3x + y ಇಸ್ ಈಕ್ವಲ್ ಟು 4, 3x - y ಇಸ್ ಈಕ್ವಲ್ ಟು 2. ಇದು 3, ಇದು 4. ಕೂಡಿದಾಗ +y - y ಗೆಟ್ಸ್ ಕ್ಯಾನ್ಸಲ್. 6x 3 3 6x 4 2 6. ಆದ್ದರಿಂದ x ಇಸ್ ಈಕ್ವಲ್ ಟು 6/6. 6 1 x ಇಸ್ ಈಕ್ವಲ್ ಟು 1. x ಇಸ್ ಈಕ್ವಲ್ ಟು 1 ಸಮೀಕರಣ ಏನು ಮಾಡ್ತೀರಿ? ಸಮೀಕರಣ 1ಕ್ಕೆ ಆದೇಶಿಸಿದಾಗ, ಅಲ್ಲ ಸಾರಿ, ಸಮೀಕರಣ 3ಕ್ಕೆ ಆದೇಶಿಸಿದಾಗ 3 ಅಂತಾನೆ. 3x + y ಇಸ್ ಈಕ್ವಲ್ ಟು 4. 3 ಇಂಟು 1 + y ಇಸ್ ಈಕ್ವಲ್ ಟು 4. 3 1 3 + y ಇಸ್ ಈಕ್ವಲ್ ಟು 4. y ಇಸ್ ಈಕ್ವಲ್ ಟು 4 - 3. ಅದರಿಂದ y ಇಸ್ ಈಕ್ವಲ್ ಟು 1. y ಇಸ್ ಈಕ್ವಲ್ ಟು 1. ನೋಡಿ ಮಕ್ಕಳೇ, ಈ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ. ನಿಜವಾಗ್ಲೂ ಡಿಫ್ರೆಂಟ್ ಆಗಿದ್ದಾವೆ, ವಿಭಿನ್ನವಾಗಿರ್ತಕ್ಕಂಥ ಲೆಕ್ಕಗಳು. ಇವತ್ತು ಒಂದಿಷ್ಟು ಒಳ್ಳೆಯ ಲೆಕ್ಕಗಳನ್ನು ನಾವು ಕಲ್ತಿದ್ದೀವಿ. ಅಭ್ಯಾಸ 3.6ರಲ್ಲಿ ಇರ್ತಕ್ಕಂಥ ಮೊದಲನೇ ಮೇನಲ್ಲಿರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ನಾವು ಮಾಡಿದ್ದೀವಿ. ಒಂದೇ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ, ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ. ಸರಿನಾ? ಓಕೆ, ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನಿಲ್ಲಿ. ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ ಇಲ್ಲಿ? ಓಕೆ, ನೋಡಿ, ಇನ್ನು ಎರಡನೇ ಮೇನಲ್ಲಿ ಕೆಲವಾರು ಸಮಸ್ಯೆಗಳಿದ್ದಾವೆ, ವಾಕ್ಯ ರೂಪದ ಸಮಸ್ಯೆಗಳು. ಅವುಗಳನ್ನು ಮುಂದಿನ ಪೀರಿಯಡಲ್ಲಿ ಬಿಡಿಸೋಣಂತೆ. ಸರಿನಾ? ಇವತ್ತು ಮಾಡಿರ್ತಕ್ಕಂಥ 4 ಲೆಕ್ಕ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂತ ಭಾವಿಸ್ತಾ ಕ್ಲಾಸನ್ನು ಇಲ್ಲಿಗೆ ನಿಂದಿರಿಸ್ತಾ ಇದ್ದೀನಿ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ರಿಪೀಟ್ ನೋಡಿ ವಿಡಿಯೋವನ್ನು, ಅರ್ಥ ಆಗುತ್ತೆ. ಸಿಂಪಲ್ ಸ್ಟೆಪ್ಸಲ್ಲಿ ಮಾಡಿದ್ದೀನಿ ನಾನು ಕೂಡ. ಓಕೆ, ಎಲ್ರಿಗೂ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸಲ್ಲಿ ಇಲ್ಲಿಗೆ ನಿಂದಿರಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಪಾಠ ಕೇಳಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಹೇಳ್ತಾ ಕ್ಲಾಸನ್ನು ಇಲ್ಲಿಗೆ ನಿಂದಿರಿಸಿ ಮುಂದಿನ ಪೀರಿಯಡಲ್ಲಿ ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸೋಣ. ಥ್ಯಾಂಕ್ ಯು ವೆರಿ ಮಚ್.